ಹಾಯ್ ಎವ್ರಿವಾನ್, ವೆಲ್ಕಮ್ ಟು ಜೇಸ್ ಕಿಚನ್ ಟೇಲ್ಸ್. ಎಲ್ಲ ಹೇಗಿದ್ದೀರಾ? ಇವತ್ತು ನಾನು ಹೋಳಿಗೆ ಸಾರು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಕಳೆದ ವಿಡಿಯೋದಲ್ಲಿ ಹೋಳಿಗೆ ಹೂರಣನ ಮಿಕ್ಸಿ ಬಳಸದೆ, ಗ್ರೈಂಡರ್ ಬಳಸದೆ ಸುಲಭವಾಗಿ ಹ್ಯಾಂಡ್ ಬ್ಲೆಂಡರಿಂದ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೆ. ನನ್ನ ಹತ್ರ ಸ್ಟೀಲ್ ಬ್ಲೆಂಡರ್ ಇಲ್ಲದೆ ಇರೋ ಕಾರಣ ಈ ರೀತಿ ಫುಡ್ ಗ್ರೇಡ್ ಪ್ಲಾಸ್ಟಿಕ್ ಬ್ಲೆಂಡರ್ನ ಬಳಸಿ ತೋರಿಸಿದ್ದೆ. ನೀವೇನಾದರೂ ಈ ಮೆಥಡ್ ಫಾಲೋ ಮಾಡಬೇಕು ಅಂತಂದರೆ ಖಂಡಿತ ನೀವು ಸ್ಟೀಲ್ ಬ್ಲೆಂಡರ್ನ ಬಳಸೋದು ಉತ್ತಮ. ಸ್ಟೀಲ್ ಬ್ಲೆಂಡರ್ ಪ್ರಾಡಕ್ಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ. ಹೋಳಿಗೆ ಸಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಹೋಳಿಗೆ ಸಾರಿಗೆ ಬೇಕಾಗಿರುವ ಸಾಮಗ್ರಿಗಳು: 2 ಟೀ ಸ್ಪೂನ್ ಸಾಸಿವೆ, 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ, 1 ಟೀ ಸ್ಪೂನ್ ಅಷ್ಟು ಮೆಂತ್ಯ, 5 ಟೀ ಸ್ಪೂನ್ ಜೀರಿಗೆ, 4 ಟೀ ಸ್ಪೂನ್ ಮೆಣಸು, 1 ಗಡ್ಡೆ ಬೆಳ್ಳುಳ್ಳಿ, ಬೇಡಿಗೆ ಮೆಣಸಿನ್ಕಾಯಿ ಸುಮಾರು 4ರಿಂದ 5, ಗುಂಟೂರು ಮೆಣಸಿನ್ಕಾಯಿ 6, ಅರ್ಧ ಕಪ್ಪಷ್ಟು ಹಸಿ ಕೊಬ್ಬರಿ ತುರಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಅರ್ಧ ಟೀ ಸ್ಪೂನ್ ಅರಿಶಿನ, ಹೂರಣ ಸುಮಾರು 3/4 ಕಪ್ಪಷ್ಟು, ಬೇಳೆ ಅರ್ಧ ಕಪ್ಪಷ್ಟು, ಒಣಕೊಬ್ಬರಿ ತುರಿ 1/4 ಕಪ್, ತುಪ್ಪ, ಹಿಂಗು, ಹುಣಸೆ ಹಣ್ಣು ಸುಮಾರು ಅರ್ಧ ಕಪ್ಪಷ್ಟು. ಒಂದು ಪಾತ್ರೆಗೆ ನೀರನ್ನು ಸೇರಿಸ್ಕೊಂಡು ಅದು ಕುದಿಲಿಕ್ಕೆ ಶುರು ಆದಾಗ ತೊಳೆದಿಟ್ಕೊಂಡಿರುವ ಬೇಳೆನ ಸೇರಿಸ್ಕೊಳ್ಬೇಕಾಗತ್ತೆ. ಬೇಳೆ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಸುಮಾರು 10ರಿಂದ 15 ನಿಮಿಷ ಬೇಯಿಸ್ಕೊಳ್ಬೇಕು. ತುಂಬಾ ಬೇಯಿಸ್ಕೊಳ್ಬಾರ್ದು. ಒಂದು ಸುಮಾರು 85 to 90% ಅಷ್ಟು ಬೆಂದರೆ ಸಾಕು ಬೇಳೆ. ನೋಡಿ, ಈ ರೀತಿ ಬೆಂದರೆ ಸಾಕು. ಬೆಂದಿರುವ ಬೇಳೆನ ಈ ರೀತಿ ಶೋಧಿಸ್ಕೊಳ್ಬೇಕು. ಸುಮಾರು 10ರಿಂದ 15 ನಿಮಿಷ ಬಿಟ್ಟರೆ ಕ್ಲೀನಾಗಿ ಬೇಳೆಲಿರೋ ನೀರೆಲ್ಲ ಪಾತ್ರೆಗೆ ಸೋರ್ಕೊಳ್ಳುತ್ತೆ. ಬೇಳೆಲಿ ಈಗ ಸ್ವಲ್ಪನೂ ನೀರಿಲ್ಲ. ಪೂರ್ತಿ ನೀರು ಪಾತ್ರೆಯಲ್ಲಿ ಇಳಿದಿದೆ. ಬೇಳೆ ನೀರು ಬಿಸಿಯಾಗಿರುವಾಗಲೇ ಹುಣಸೆಹಣ್ಣು ಸೇರಿಸ್ಕೊಳ್ಬೇಕಾಗತ್ತೆ. ಸುಮಾರು ಅರ್ಧ ಕಪ್ಪಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. 2 ನಿಂಬೆಹಣ್ಣು ಗಾತ್ರ ಅಂತ ಹೇಳ್ಬೋದು. ನಂತರ ತೊಳೆದಿಟ್ಕೊಂಡಿರುವ ಕರಿಬೇವು ಒಂದು 3-4 ಕಡ್ಡಿ, ಹಾಗೂ ಒಂದು 1/4 ಕಟ್ಟಷ್ಟು ತೊಳೆದಿಟ್ಕೊಂಡಿರುವ ಕೊತ್ತಂಬರಿ ಸೊಪ್ಪು. ಇದು ಕಡ್ಡಿ ಸಮೇತನೇ ಹಾಕ್ಕೊಂಡ್ರೆ ಫ್ಲೇವರ್ ಚೆನ್ನಾಗಿ ಇಳಿಯುತ್ತೆ. ಸುಮಾರು ಅರ್ಧ ಗಂಟೆ ಮುಚ್ಚಳ ಮುಚ್ಚಿ ಕೊತ್ತಂಬರಿ, ಕರಿಬೇವು ಹಾಗೂ ಹುಣಸೆಹಣ್ಣನ್ನು ನೀರಲ್ಲಿ ನೆನೆಲಿಕ್ಕೆ ಬಿಟ್ಬಿಡೋಣ. ಅರ್ಧ ಗಂಟೆ ನಂತರ ಕೊತ್ತಂಬರಿ, ಕರಿಬೇವನ್ನು ತೆಗೆದು ಬಿಡೋಣ. ಅದನ್ನು ಮತ್ತೆ ಬಳಸಬಾರ್ದು. ಒಂದು ಬಾಣಲಿಗೆ 2ರಿಂದ 3 ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡು, ತುಪ್ಪ ಕಾದ ನಂತರ 2 ಟೀ ಸ್ಪೂನಷ್ಟು ಸಾಸಿವೆನ ಸೇರಿಸ್ಕೊಳ್ತಾ ಇದ್ದೀನಿ. ಸಾಸಿವೆ ಚೆನ್ನಾಗಿ ಸಿಡಿದ ನಂತರ 1 ಟೀ ಸ್ಪೂನಷ್ಟು ಮೆಂತ್ಯ, ಸುಮಾರು 4 ಟೀ ಸ್ಪೂನಷ್ಟು ಮೆಣಸು ಹಾಗೂ 5 ಟೀ ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಂಡು, ನಂತರ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾನ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕರಿಬೇವು ಹಾಗೂ 1 ಗಡ್ಡೆ ಬೆಳ್ಳುಳ್ಳಿ. ಬೆಳ್ಳುಳ್ಳಿ ಆಪ್ಷನಲ್ ಇದು. ಕೆಲವರು ಹಬ್ಬದ ದಿವಸ ಬೆಳ್ಳುಳ್ಳಿ ಬಳಸೋದಿಲ್ಲ, ಸೊ ಬೆಳ್ಳುಳ್ಳಿನ ಸ್ಕಿಪ್ ಮಾಡ್ಬೋದು, ತೊಂದರೆ ಇಲ್ಲ. ಬೆಳ್ಳುಳ್ಳಿನ ಲೋ ಫ್ಲೇಮಲ್ಲಿ ತುಪ್ಪದಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು. ಅದರದ್ದು ಹಸಿ ವಾಸನೆ ಎಲ್ಲ ಹೋಗಬೇಕು. ಲೋ ಫ್ಲೇಮಲ್ಲಿ ನಿಧಾನಕ್ಕೆ ಹುರ್ಕೊಳ್ಬೇಕಾಗತ್ತೆ. ನಂತರ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಗೂ ಒಣಮೆಣಸಿನ್ಕಾಯಿ. ಇಲ್ಲಿ ನಾನು ಸುಮಾರು 4ರಿಂದ 5 ಬೇಡಿಗೆ ಮೆಣಸಿನ್ಕಾಯಿ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಒಳ್ಳೆ ಬಣ್ಣ ಕೊಡುತ್ತೆ. ಹಾಗೂ ಖಾರಕ್ಕಾಗಿ ಗುಂಟೂರು ಮೆಣಸಿನ್ಕಾಯಿ ಸೇರಿಸ್ಕೊಳ್ತಾ ಇದ್ದೀನಿ, ಸುಮಾರು 6ರಿಂದ 7. ನಂತರ 1/4 ಕಪ್ಪಷ್ಟು ಒಣಕೊಬ್ಬರಿ ತುರಿ,
ಅರ್ಧ ಕಪ್ಪಷ್ಟು ಕಾಯಿ ತುರಿ, ಎಲ್ಲ ಲೋ ಫ್ಲೇಮಲ್ಲಿ ನಿಧಾನಕ್ಕೆ ಬಾಡಿಸ್ಕೊಳ್ಬೇಕಾಗತ್ತೆ. ಕಡೆಯದಾಗಿ ಸ್ಟವ್ ಆಫ್ ಮಾಡಿ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಒಂದು ಅರ್ಧ ನಿಮಿಷ ಬಾಡಿಸ್ಕೊಳ್ಬೇಕು. ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರ್ಗೆ ಹುಣಸೆಹಣ್ಣು, ಬೆಂದಿರುವ ಬೇಳೆ ಹಾಗೂ ಹೂರಣನ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕಾಗತ್ತೆ. ಈ ರೀತಿ ಫೈನ್ ಪೇಸ್ಟ್ ಆಗಬೇಕು, ತುಂಬ ನುಣ್ಣಗೆ ರುಬ್ಕೊಳ್ಬೇಕು. ನಂತರ ಬೇಳೆ ಕಟ್ಟಿರುತ್ತಲ್ಲ, ಬೇಳೆ ನೀರು, ಅದಕ್ಕೆ ರುಬ್ಬಿರುವ ಮಿಶ್ರಣನ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಲೋ ಟು ಮೀಡಿಯಂ ಫ್ಲೇಮಲ್ಲಿ ಸುಮಾರು 10ರಿಂದ 15 ನಿಮಿಷ ಕುದಿಸ್ಕೊಳ್ಬೇಕಾಗತ್ತೆ. ಹೋಳಿಗೆ ಸಾರು ಎಷ್ಟು ಕುದಿಸ್ತಿರೋ ಅಷ್ಟು ರುಚಿ. ಕಡೆಯದಾಗಿ ಹೋಳಿಗೆ ಸಾರಿಗೆ ತುಪ್ಪದ ಒಗ್ಗರಣೆ ಕೊಡೋಣ. ಒಂದು ಬಾಣಲಿಗೆ 2ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಸೇರಿಸ್ಕೊಂಡು ಅದು ಚೆನ್ನಾಗಿ ಕಾದ ನಂತರ ಸಾಸಿವೆ, ಹಿಂಗು ಹಾಗೂ ಕರಿಬೇವನ್ನ ಸೇರಿಸ್ಕೊಳ್ಬೇಕು. ಬೆಳ್ಳುಳ್ಳಿನ ಬೇಕಂದ್ರೂ ಸೇರಿಸ್ಕೊಳ್ಬೋದು ಒಗ್ಗರಣೆಗೆ, ಅದು ಆಪ್ಷನಲ್. ಅದು ಒಗ್ಗರಣೆನ ಕುದ್ದಿರುವ ಸಾರಿಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಗ್ಗರಣೆ ಸೇರಿಸಿದ ನಂತರ ಸಾರನ್ನು ಮತ್ತೆ ಕುದಿಸ್ಕೊಳಕ್ಕೆ ಹೋಗಬಾರ್ದು. ನೋಡಿದ್ರಲ್ಲ ಎಷ್ಟು ಘಮ ಘಮ ಅಂತಿರುವ ರುಚಿಯಾಗಿರುವ ಹೋಳಿಗೆ ಸಾರು ಹೇಗೆ ಮಾಡೋದು ಅಂತ. ನೀವು ಎಲ್ಲ ದಯವಿಟ್ಟು ಟ್ರೈ ಮಾಡಿ ಹೇಗಿದೆ ಅಂತ ಖಂಡಿತ ತಿಳಿಸಿ. ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್. ಲವ್ ಯು ಆಲ್. ಬಾಯ್.